ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಈ ವಿಡಿಯೋದಲ್ಲಿ ಈ ಮಿರರ್ ಕ್ಯೂಬ್ನ ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳ್ತೀನಿ. ಇದು ಸೇಮ್ ಈ 3x3 ಕ್ಯೂಬ್ ಥರನೇ ಸಾಲ್ವ್ ಮಾಡ್ಬೋದು. ಅಂದರೆ 3x3 ಕ್ಯೂಬ್ ಸಾಲ್ವ್ ಮಾಡೋಕ್ಕೆ ಏನು ಮೆಥಡ್ ಯೂಸ್ ಮಾಡ್ತಾ ಇದ್ರಿ? ಪ್ಲಸ್ ಮಾಡ್ತೀರಾ, ಆಮೇಲೆ ಇದನ್ನು ಜಾಯಿನ್ ಮಾಡ್ತೀರಿ, ನೆಕ್ಸ್ಟ್ ಕಾರ್ನರ್ನ ಹಾಕ್ಕೋತೀರಿ, ಆಮೇಲೆ ಇಲ್ಲಿ ಪ್ಲಸ್ನ ಮಾಡ್ಕೋತೀರಿ, ಆಮೇಲೆ ಇದನ್ನು ಕರೆಕ್ಟಾಗಿ ಅಲೈನ್ ಮಾಡಿಕೊಂಡು ಆಮೇಲೆ ಕಾರ್ನರ್ನ ಸರಿ ಮಾಡ್ತಿದ್ದೀರಿ. ಸೇಮ್ ಅದೇ ಮೆಥಡ್ನ ಇಲ್ಲೂ ಅಪ್ಲೈ ಮಾಡಿದ್ರೆ ಇದು ಮಿರರ್ ಕ್ಯೂಬ್ ಸಾಲ್ವ್ ಆಗಿಬಿಡುತ್ತೆ. ಈ ಕ್ಯೂಬನ್ನು ಫುಲ್ಲು ಶಫಲ್ ಮಾಡ್ಕೊಳ್ಳೋಣ. ನಮ್ಮ ಕ್ಯೂಬ್ ಫುಲ್ ಶಫಲ್ ಆಗಿಬಿಟ್ಟಿದೆ. ಇದರ ಫಸ್ಟ್ ಸ್ಟೆಪ್ ಏನಂತ ನೋಡೋಣ. ಇದರಲ್ಲಿ ಈ ಪ್ಲಸ್ಸನ್ನು ಮಾಡ್ಕೋಬೇಕು. ಸೇಮ್ 3x3 ಈ ಥರ ಪ್ಲಸ್ ಮಾಡ್ಕೊಳ್ತಿದ್ರಲ್ಲ, ಸೇಮ್ ಅದೇ ಪ್ಲಸ್ಸನ್ನು ಇಲ್ಲಿ ಮಾಡ್ಕೋಬೇಕು. ಆದರೆ ಇಲ್ಲಿ ಕಲರ್ಸ್ ಇದೆ, ಇಲ್ಲಿ ಕಲರ್ಸ್ ಇಲ್ಲ. ಹೇಗೆ ಮಾಡೋದು ಅಂತ ಥಿಂಕ್ ಮಾಡ್ತಿದ್ದೀರಾ? ಇಲ್ಲೇನು ಇಲ್ಲ, ಇಲ್ಲಿ ಕಲರ್ಸ್ ಇದೆ, ಇಲ್ಲಿ ಶೇಪ್ಸ್ ಇದೆ ಅಷ್ಟೇ. ಈ ಎಲ್ಲ ಶೇಪ್ಸನ್ನು ಒಂದೇ ಥರ ಮಾಡಿದ್ರೆ ಆಯಿತು. ಇವಾಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಇವಾಗ ಇಲ್ಲಿ ಆಲ್ರೆಡಿ ಇದು ಒಂದು ಪೀಸ್ ಲೆವೆಲಲ್ಲಿದೆ ನೋಡಿ. ಇದು ಮಿಡಲ್ ಪೀಸ್, ಸೆಂಟರ್ ಪೀಸ್, ಇದು ಎಡ್ಜ್ ಪೀಸ್, ಇದು ಒಂದೇ ಲೆವೆಲಲ್ಲಿದೆ. ಇವಾಗ ಅದೇ ಥರ ಎಲ್ಲದನ್ನು ಮಾಡಬೇಕು. ಇವಾಗ ನೆಕ್ಸ್ಟ್ ನೋಡೋಣ. ಇವಾಗ ಹುಡ್ಕೊಳ್ಳೋವಾಗ ನಾವು ಈ ಕಾರ್ನರ್ನ ಇಗ್ನೋರ್ ಮಾಡಬೇಕು. ಇಲ್ಲಿದೆಯಲ್ಲ ಈ ಥರ ಕಾರ್ನರ್ನ ಇಗ್ನೋರ್ ಮಾಡಬೇಕು. ಬರೀ ಈ ಮಿಡ್ಲಲ್ಲಿ ಇದೆಯಲ್ಲ ಇದನ್ನು ಮಾತ್ರ ಕನ್ಸಿಡರ್ ಮಾಡಬೇಕು. ಇದೆಲ್ಲ ಮಿಡ್ಲ್ ಪೀಸ್, ಇದೆಲ್ಲ ಎಡ್ಜ್ ಪೀಸ್. ಈ ಎಡ್ಜ್ ಪೀಸಸ್ನ ಮಾತ್ರ ಕನ್ಸಿಡರ್ ಮಾಡಬೇಕು. ಇವಾಗ ಇದನ್ನು ಒಂದ್ಸಲ ಟ್ರೈ ಮಾಡಿ ನೋಡೋಣ. ಇದನ್ನು ಇವಾಗ ಡೈರೆಕ್ಟಾಗಿ ಮೇಲೆ ಹಾಕಿದ್ರೆ ಲೆವೆಲ್ ಆಗುತ್ತೆ, ಬಟ್ ಇದು ಹಾಳಾಗತ್ತಲ್ವಾ. ಸೊ ಇದನ್ನು ಸೈಡ್ಗೆ ಇಟ್ಕೊಳ್ಳೋಣ. ಇವಾಗ ಇದನ್ನು ಮೇಲ್ಗಡೆ ಮಾಡಿದೆ ನೋಡಿ. ಇದು ಲೆವೆಲಲ್ಲಿದೆ, ಇದು ಲೆವೆಲಲ್ಲಿದೆ. ಇವಾಗ ನೆಕ್ಸ್ಟ್ ಪೀಸ್ ನೋಡೋಣ. ಇಲ್ಲೊಂದು ಪೀಸ್ ಇದೆ, ಇದನ್ನು ಹಾಕಿ ನೋಡ್ತೀನಿ ಹೇಗಾಗುತ್ತೆ ಅಂತ. ಇದು ಆಯಿತು ನೋಡಿ, ಇದು ಆಗಿಬಿಟ್ಟಿದೆ. ಇದೇ ಥರ ಒಂದೊಂದನ್ನೇ ಹಾಕ್ಕೋಬೇಕು. ಇವಾಗ ಇಲ್ಲೊಂದು ಎಚ್ ಪೀಸ್ ಇದೆ, ಇದನ್ನು ಈ ಥರ ಹಾಕಿದ್ರೆ ಇದು ಲೆವೆಲ್ ಆಗ್ತಿಲ್ಲ, ಇದು ಬೇಡ. ಬೇರೆ ಯಾವುದಾದ್ರು ಎಚ್ ಪೀಸಸ್ನ ಹುಡ್ಕೊಳ್ಳೋಣ. ಇಲ್ಲೊಂದು ಎಚ್ ಪೀಸ್ ಇದೆ ನೋಡಿ, ಇಲ್ಲಿ ಮಿಡ್ಲಲ್ಲಿ. ಸೇಮ್ ನೀವು 3x3 ಹುಡುಕ್ತಿದ್ರಲ್ಲ ಅದೇ ಥರ ಒಂದೊಂದಾಗೆ ಇದನ್ನು ಹಾಕಬೇಕು. ಇವಾಗ ಇದನ್ನು ಈ ಥರ ಪಕ್ಕಕ್ಕೆ ಇಟ್ಕೋತೀನಿ. ಇದನ್ನು ಮೇಲ್ಗಡೆ ಹಾಕಿ ಟ್ರೈ ಮಾಡ್ತೀನಿ. ಇಲ್ಲ, ಇದು ಆಗ್ತಿಲ್ಲ. ನೆಕ್ಸ್ಟ್ ಬೇರೆ ಯಾವುದಾದ್ರೂ ಇದೆಯಾ ಅಂತ ನೋಡ್ತೀನಿ. ಇಲ್ಲೊಂದಿದೆ ನೋಡಿ. ಇವಾಗ ಇಲ್ಲಿ ಮೇಲ್ಗಡೆ ಪ್ಲಸ್ ಆಗಿಬಿಟ್ಟಿದೆ. ಈ ಕಾರ್ನರ್ನ ಇಗ್ನೋರ್ ಮಾಡಿ ಈ ಪ್ಲಸ್ಸನ್ನು ಮಾತ್ರ ತಗೊಳ್ಳಿ. ಇವಾಗ ಏನು ಮಾಡಿದೆ ಅಂದರೆ, ಈ ಥರ ಕ್ಯೂಬ್ ಫುಲ್ ಶಫಲ್ ಆಗಿರುತ್ತಲ್ವಾ, ಇದರಲ್ಲಿ ಈ ಥರ ಒಂದೊಂದೇ ಈ ಥರ ಎಚ್ ಪೀಸಸ್ನ ಹಾಕ್ಕೊಂಡಿರೋದು ಈ ಥರ. ಇದರಲ್ಲಿ ಕಲರ್ಸ್ ಇದೆ, ಅದರಲ್ಲಿ ಶೇಪ್ಸ್ ಇದೆ ಅಷ್ಟೇ. ಇವಾಗ ಪ್ಲಸ್ ಏನೋ ಆಗಿಬಿಟ್ಟಿದೆ, ಈ ಮಿರರ್ ಕ್ಯೂಬಲ್ಲಿ ಪ್ಲಸ್ ಆಗಿಬಿಟ್ಟಿದೆ. ಆದರೆ ಇಲ್ಲಿ ಮ್ಯಾಚ್ ಆಗ್ತಿಲ್ಲ ನೋಡಿ, ಇಲ್ಲಿ ಮ್ಯಾಚ್ ಆಗ್ತಿಲ್ಲ. ಸೇಮ್ ಇಲ್ಲೂ ಅದೇ ಥರ ತೋರಿಸ್ತೀನಿ ನೋಡಿ. ಇಲ್ಲಿ ಪ್ಲಸ್ ಆಗಿಬಿಟ್ಟಿದೆ, ಆದರೆ ಇದು ಮ್ಯಾಚ್ ಆಗ್ತಿಲ್ಲ. ಅಂದರೆ ಆರೆಂಜ್ ಇದೆ, ರೆಡ್ ಇದೆ, ಬ್ಲೂ ಇದೆ, ಗ್ರೀನ್ ಇದೆ, ಆರೆಂಜ್ ಇದೆ, ಈ ಥರ ಮ್ಯಾಚ್ ಆಗ್ತಿಲ್ಲ. ಇದನ್ನು ಮ್ಯಾಚ್ ಮಾಡ್ಕೋಬೇಕು. ಇದರಲ್ಲಿ ಹೆಂಗೋ ಈಸಿಯಾಗಿ ಮ್ಯಾಚ್ ಮಾಡ್ಕೊಳ್ತಿದ್ವಿ, ಅದೇ ಥರ ಅಲ್ಲೂ ಮ್ಯಾಚ್ ಮಾಡ್ಬೋದು. ಬಟ್ ಹೆಂಗಂತ ಹೇಳ್ತೀನಿ. ಈ ಥರ ಎಲ್ಲದನ್ನು ಮ್ಯಾಚ್ ಮಾಡ್ಕೋಬೇಕು. ಇದರಲ್ಲಿ ಹೇಗೆ ಆ ಥರ ಮ್ಯಾಚ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಇವಾಗ ಫಸ್ಟ್ ಯಾವ್ದಾದ್ರು ಒಂದನ್ನು ಮ್ಯಾಚ್ ಮಾಡಿ ನೋಡಬೇಕು. ಇದು ಮ್ಯಾಚ್ ಆಗ್ತಿಲ್ಲ ನೋಡಿ, ಇದು ಮ್ಯಾಚ್ ಆಗ್ತಿಲ್ಲ ನೋಡಿ. ಇದು ಸ್ವಲ್ಪ ದೊಡ್ಡದಿದೆ, ಇದು ಚಿಕ್ಕದಿದೆ. ಒಂದೊಂದೇ ಟರ್ನ್ ಮಾಡ್ತಾ ನೋಡ್ತಾ ಹೋಗಿ, ಆವಾಗ ಸಿಗುತ್ತೆ. ಇವಾಗ ಇದು ಮ್ಯಾಚ್ ಆಗ್ತಿದೆ. ಇವಾಗ ಇಲ್ಲೂ ಮ್ಯಾಚ್ ಆಗ್ತಿದೆ. ಇವಾಗ ನಮ್ಮ ಲಕ್ ಚೆನ್ನಾಗಿದೆ, ಸೊ ಎಲ್ಲದೂ ಮ್ಯಾಚ್ ಆಗಿಬಿಟ್ಟಿದೆ. ಇನ್ ಕೇಸ್ ಎಲ್ಲಾದರೂ ಮ್ಯಾಚ್ ಆಗಿಲ್ಲ ಅಂದರೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ಒಂದು ಮಾತ್ರ ಮ್ಯಾಚ್ ಆಗಿಬಿಟ್ಟಿದೆ, ಇದು ಮತ್ತು ಇದು ಮ್ಯಾಚ್ ಆಗಿಲ್ಲ ನೋಡಿ. ಇದು ಸ್ವಲ್ಪ ಜಾಸ್ತಿ ಹೊರಗಡೆ ಇದೆ, ಇದು ಒಳಗಡೆ ಇದೆ. ಇದು ಅಷ್ಟೇ, ಇದು ಮ್ಯಾಚ್ ಆಗ್ತಿಲ್ಲ, ಲೆವೆಲ್ ಇಲ್ಲ. ಇದು ಲೆವೆಲ್ ಇಲ್ಲ, ಇದು ಒಳಗಡೆ ಇದೆ, ಇದು ಹೊರಗಡೆ ಇದೆ. ಅದಂದರೆ ಒಂದೇ ಲೆವೆಲ್ ಬರಬೇಕು ನೋಡಿ. ಈ ಥರ ಇದು ನೋಡಿ, ಒಂದೇ ಥರ ಲೆವೆಲ್ ಇದೆ. ಮೇಲ್ಗಡೆ ಪ್ಲಸ್ ಇದೆ, ಇದು ಒಂದೇ ಲೆವೆಲ್ ಇದೆ. ಈ ಥರ ಲೆವೆಲ್ ಬರಬೇಕು. ಇವಾಗ ಮಿನಿಮಮ್ 2ನ ಮ್ಯಾಚ್ ಮಾಡ್ಬೋದು. ಎಲ್ಲಿದೆ ಅಂತ ಹುಡ್ಕೋಬೇಕು. ಸೇಮ್ 3x3 ನಾರ್ಮಲ್ ರುಬಿಕ್ಸ್ ಕ್ಯೂಬ್ ಇದೆಯಲ್ಲ ಅದೇ ಥರ
ಇವಾಗ ಎರಡನ್ನ ಮ್ಯಾಚ್ ಮಾಡಿದೆ ನೋಡಿ, ಇಲ್ಲೊಂದು ಮ್ಯಾಚ್ ಆಗಿಬಿಟ್ಟಿದೆ, ಇಲ್ಲೊಂದು ಮ್ಯಾಚ್ ಆಗಿಬಿಟ್ಟಿದೆ. ಇದು ಎರಡನ್ನ ಮ್ಯಾಚ್ ಮಾಡೋದೇನು ಕಷ್ಟ ಇಲ್ಲ, ರೊಟೇಟ್ ಮಾಡ್ತಾ ಹೋದರೆ ಸಿಗುತ್ತೆ. ಈ ಎರಡು ರೊಟೇಟ್ ಮಾಡಿ ಆದಮೇಲೆ ನೆಕ್ಸ್ಟ್ ಇದನ್ನು ಹೇಗೆ ಸರಿ ಮಾಡೋದಂತ ನೋಡೋಣ. ಇದು ಈ ಕಡೆ ಬರಬೇಕು, ಈ ಪೀಸ್ ಈ ಕಡೆ ಬರಬೇಕು. ನೋಡಿ, ಇದು ದೊಡ್ಡದಿದೆ, ಇದು ಚಿಕ್ಕದಿದೆ, ಇದು ಚಿಕ್ಕದಿದೆ, ಇದು ದೊಡ್ಡದಿದೆ, ಇದು ಆ ಕಡೆ ಈ ಕಡೆ ಫ್ಲಿಪ್ ಆಗಿಬಿಟ್ಟಿದೆ. ಸೇಮ್ 3x3 ಥರನೇ. ಹೇಗೆ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ಎರಡು ಮ್ಯಾಚ್ ಆಗಿಬಿಟ್ಟಿದೆ, ಆದರೆ ಇದು ಮ್ಯಾಚ್ ಆಗ್ತಿಲ್ಲ. ಇದು ಈ ಕಡೆ ಬರಬೇಕು, ಈ ಪೀಸ್ ಈ ಕಡೆ ಬರಬೇಕು. ಈ ಥರ ಬಂದಾಗ ಈ ವೈಟ್ ಮತ್ತು ಬ್ಲೂ ಇದೆಯಲ್ಲ, ಅಂದರೆ ಈ ರೈಟ್ ಸೈಡ್ ಇದನ್ನು 2 ಸಲ 1 2 ಈ ಥರ ಕೆಳಗಡೆ ಮಾಡ್ಕೊಳ್ಳಿ. ಆಮೇಲೆ ಈ ಪೀಸನ್ನು ಇದ್ರ ಕೆಳಗಡೆ ಇಲ್ಲಿ ಟಚ್ ಮಾಡ್ಕೊಳ್ಳಿ, ಇದನ್ನು ಈ ಕಡೆ. ನೋಡಿ, ಇಲ್ಲಿ ಮ್ಯಾಚ್ ಆಯಿತಾ? ಮ್ಯಾಚ್ ಆದಮೇಲೆ ಇದು ಟಾಪ್ ಲೇಯರ್, ಇದು ಬಾಟಮ್ ಲೇಯರ್, ಇದು ಫ್ರಂಟ್ ಲೇಯರ್. ಈ ಫ್ರಂಟ್ ಲೇಯರ್ನ 1 2 2 ಸಲ ತಿರುಗಿಸ್ಕೊಂಡೆ. ಆಮೇಲೆ ಆ ಮೇಲ್ಗಡೆ ಇರೋದು ಆಟೋಮೆಟಿಕ್ ಆಗಿ ಕೆಳಗಡೆ ಬಂದಿರುತ್ತೆ. ಅದನ್ನು ಈ ಆರೆಂಜನ್ನ ಈ ಕಡೆ ಟಚ್ ಮಾಡ್ತಿದ್ದೀನಿ ನೋಡಿ, ಆರೆಂಜ್. ಇವಾಗ 1 2 ಸೇಮ್ ಇದೇ ಮೆಥಡನ್ನು ಇಲ್ಲಿ ಯೂಸ್ ಮಾಡಿದ್ರೆ ಇದು ಸಾಲ್ವ್ ಆಗುತ್ತೆ. ಹೇಗೆ ಅಂತ ತೋರಿಸ್ತೀನಿ ನೋಡಿ. ಪ್ಲಸ್ ಆಗಿದೆ, ಇಲ್ಲಿ 1 2 ಇದೆರಡು ಮ್ಯಾಚ್ ಆಗ್ತಿದೆ. ಇದು ಈ ಕಡೆ ಬರಬೇಕು, ಇದು ಈ ಕಡೆ ಬರಬೇಕು. ಇವಾಗ ಈ ರೆಡ್ ಸೈಡನ್ನ 1 2 2 ಸಲ ಕೆಳಗಡೆ ಮಾಡಿಕೊಂಡೆ. ಮತ್ತು ಇದನ್ನು ಈ ಕಡೆ ಟಚ್ ಮಾಡಬೇಕು, ಯಾಕಂದರೆ ಇದು ಈ ಕಡೆ ಬರಬೇಕಲ್ವ, ಇಲ್ಲಿ ಇದನ್ನು ಈ ಕಡೆ. ಇವಾಗ ನೋಡಿ, ಇದು ಲೆವೆಲ್ ಆಗಿ ಮ್ಯಾಚ್ ಆಗಿಬಿಟ್ಟಿದೆ. ಇವಾಗ ನಾ ಹೇಳೋದ್ನಲ್ಲ, ಫ್ರಂಟ್ ಲೇಯರ್ 2 ಸಲ ತಿರ್ಗಿಸ್ಕೋಬೇಕು. ಇದು ಟಾಪ್ ಲೇಯರ್, ಇದು ಬಾಟಮ್ ಲೇಯರ್, ಇದು ನಮ್ಮ ಫ್ರಂಟ್ ಲೇಯರ್. 1 2 ಇದಿಷ್ಟು ಲೆವೆಲ್ ಆಗಿಬಿಟ್ಟಿದೆ. ಆ ಮೇಲ್ಗಡೆ ಇರೋದು ಕೆಳಗಡೆ ಬಂದುಬಿಟ್ಟಿರುತ್ತೆ. ಇದನ್ನು ಈ ಕಡೆ ಟಚ್ ಮಾಡಬೇಕು ನೋಡಿ. ಇವಾಗ ಇದು ಲೆವೆಲ್ ಆಗಿಬಿಟ್ಟಿದೆ. ಇದನ್ನು ಈ ಥರ ಮೇಲ್ಗಡೆ ತೊಗೊಂಡು ಬಂದರೆ ಕ್ಲಿಯರ್ ಆಗುತ್ತೆ. 1 2 ಇಲ್ಲಿ ಮೇಲ್ಗಡೆ ಪ್ಲಸ್ ಆಗಿಬಿಟ್ಟಿದೆ. ನೆಕ್ಸ್ಟ್ ಇಲ್ಲಿ ಇದೆಲ್ಲ ಕರೆಕ್ಟಾಗಿ ಜಾಯಿನ್ ಆಗಿಬಿಟ್ಟಿದೆ, ಸೇಮ್ 3x3 ಥರನೇ. ಇವಾಗ ನೆಕ್ಸ್ಟ್ ಸ್ಟೆಪ್ ಏನಂದರೆ ಕಾರ್ನರ್ನ ಹಾಕ್ಕೊಳ್ಳೋದು. 3x3ಯಲ್ಲಿ ನಾವು ಕಾರ್ನರ್ನ ಹೇಗೆ ಹಾಕ್ತೀವಿ ಅಂತ ತೋರಿಸ್ತೀನಿ ನೋಡಿ. ಸೇಮ್ ಅದೇ ಮೆಥಡ್ನ ಇಲ್ಲಿ ಅಪ್ಲೈ ಮಾಡಬೇಕು. ಬ್ಲೂ ಇದೆ, ರೆಡ್ ಇದೆ, ವೈಟ್ ಇದೆ. ಬ್ಲೂ ರೆಡ್ ವೈಟ್ ಅಂದರೆ ಇಲ್ಲಿ ಬರೋ ಕಾರ್ನರ್ನ ಇಲ್ಲಿ ನಾವು ಇಟ್ಕೋಬೇಕು. ಇವಾಗ ಇದನ್ನು ಇಲ್ಲಿ ಹೇಗೆ ಅಟ್ಯಾಚ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಫಸ್ಟು ಈ ಲೇಯರ್ ಇದೆಯಲ್ವ, ಈ ಕಾರ್ನರ್ನ ಇದನ್ನು ಅಪೋಸಿಟ್ ಇಟ್ಕೋಬೇಕು. ಅಂದರೆ ಈ ಲೇಯರಲ್ಲಿ ಇದು ಇರಬಾರ್ದು, ಈ ಕಡೆ ಇಟ್ಕೋತೀನಿ. ಆಮೇಲೆ ಈ ರೈಟ್ ಲೇಯರ್ನ ಕೆಳಗಡೆ ಮಾಡ್ತೀನಿ. ಅಪೋಸಿಟ್ ಇಟ್ಟಿರೋದನ್ನ ವಾಪಸ್ ಈ ಕಡೆ ತೊಗೊಂಡು ಬರ್ತೀನಿ, ಮತ್ತು ಮೇಲ್ಗಡೆ ಮಾಡ್ತೀನಿ. ನೋಡಿ, ಇದು ಮ್ಯಾಚ್ ಆಗಿಬಿಟ್ಟಿದೆ. ಸೇಮ್ ಇಲ್ಲೂ ಅಷ್ಟೇ, ಬ್ಲೂ ಆರೆಂಜ್ ವೈಟ್ ಇಲ್ಲಿ ಬರಬೇಕು. ಸೊ ಅದು ಕೆಳಗಡೆ ಇಲ್ಲಿ ತಂದುಬಿಟ್ಟಿದ್ದೀನಿ. ಇದನ್ನು ಇಲ್ಲಿ ಅಟ್ಯಾಚ್ ಮಾಡಬೇಕು. ಅಪೋಸಿಟ್ ಇಟ್ಕೊಂಡೆ, ಕೆಳಗಡೆ ಮಾಡಿದೆ, ವಾಪಸ್ ಹಾಕಿದೆ, ಮೇಲೆ ಮಾಡಿದೆ. ನೋಡಿ, ಆಗೋಯ್ತು. ಸೇಮ್ ಇದೇ ಮೆಥಡ್ನ ಈ ಮಿರರ್ ಕ್ಯೂಬಲ್ಲೂ ಅಪ್ಲೈ ಮಾಡ್ತೀನಿ. ಇವಾಗ ಒಂದು ಕಾರ್ನರ್ನ ಹುಡ್ಕೊಳ್ಳಿ. ಇವಾಗ ಇಲ್ಲಿ ಒಂದು ಕಾರ್ನರ್ ಇದೆ. ಈ ಕಾರ್ನರ್ ಎಲ್ಲಿ ಬರುತ್ತೆ ಅಂತ ಸ್ವಲ್ಪ ಗೆಸ್ ಮಾಡ್ಕೋಬೇಕು. ಇವಾಗ ನನ್ನ ಪ್ರಕಾರ ಈ ಕಾರ್ನರ್ ಇಲ್ಲಿ ಬರುತ್ತೆ. ಸೊ ಇವಾಗ ಇಲ್ಲಿ ಒಂದು ಸಲ ಅಪ್ಲೈ ಮಾಡಿ ನೋಡ್ತೀನಿ. ಆಗಿಲ್ಲ ಅಂದರೆ ತೆಗೆದು ಬೇರೆ ಕಡೆ ಶಿಫ್ಟ್ ಮಾಡ್ತೀನಿ. ಇವಾಗ ಇದನ್ನು ಇಲ್ಲಿ ಹಾಕಬೇಕು ಅಂದರೆ ಇದನ್ನು ಅಪೋಸಿಟ್ ಇಟ್ಕೋಬೇಕು ಈ ಕಡೆ. ಆಮೇಲೆ ಇದನ್ನು ಕೆಳಗಡೆ ಮಾಡ್ಕೋಬೇಕು. ಆ ಕಡೆ ಇಟ್ಟಿರೋದನ್ನ ವಾಪಸ್ ಈ ಕಡೆ ತೊಗೊಂಡು ಬಂದುಬಿಟ್ಟು ಆಮೇಲೆ ಇದನ್ನು ಮೇಲ್ಗಡೆ ಮಾಡ್ಕೋಬೇಕು. ಇವಾಗ ನೋಡಿ, ಇಲ್ಲಿ ಕಾರ್ನರ್ ಆಗಿಬಿಟ್ಟಿದೆ, ಕ್ಲೀನಾಗಿ ಇಲ್ಲಿ ಕಾರ್ನರ್ ಆಗಿಬಿಟ್ಟಿದೆ. ನೆಕ್ಸ್ಟ್ ಯಾವುದಾದ್ರೂ ಒಂದು ಕಾರ್ನರ್ನ ಹುಡ್ಕೋಬೇಕು. ಇವಾಗ ಬೇಕಾಗಿರೋ ಕಾರ್ನರ್ಸ್ ಎಲ್ಲ ಮೇಲ್ಗಡೆ ಇದೆ. ಬೇಕಾಗಿರೋ ಕಾರ್ನರ್ಸ್ ಅಂತ ಹೇಗೆ ಗೊತ್ತಾಗ್ತಿದೆ ಅಂದರೆ, ಇವಾಗ ಇಲ್ಲಿರೋದೆಲ್ಲ ತೆಳ್ಳಗಿದೆ ನೋಡಿ, ಫುಲ್ ತಿನ್ನಿದೆ. ಆದರೆ ಇಲ್ಲಿ ಬೇಕಾಗಿರೋ ಕಾರ್ನರ್ ಎಲ್ಲ ಸ್ವಲ್ಪ ದೊಡ್ಡ ಸೈಜ್ದು. ಸೊ ದೊಡ್ಡ ಸೈಜ್ದೆಲ್ಲ ಇಲ್ಲಿ ಮೇಲ್ಗಡೆನೇ ಇದೆ. ಇದನ್ನು ರಿಮೂವ್ ಮಾಡಿ, ಅಂದರೆ ಕೆಳಗಡೆ ಹಾಕ್ಕೊಂಡು ಆಮೇಲೆ ಅದನ್ನು ವಾಪಸ್ ಇಲ್ಲಿ ಹಾಕ್ಕೋಬೇಕು. ಇದನ್ನು ಇವಾಗ ರಿಮೂವ್ ಮಾಡಿ ವಾಪಸ್ ಅಲ್ಲೇ ಹಾಕ್ತೀನಿ. ಹೇಗೆ ಅಂತ ತೋರಿಸ್ತೀನಿ ನೋಡಿ. ಫಸ್ಟು ಕೆಳಗಡೆ ಮಾಡ್ಕೊಳ್ಳಿ, ಆಮೇಲೆ ಈ ಲೇಯರಿಂದ ಅಪೋಸಿಟ್ ಇಟ್ಕೊಳ್ಳಿ. ಇದು ಲೆಫ್ಟ್ ಸೈಡ್ ಲೇಯರ್ ಅಲ್ವಾ, ಸೊ ಲೆಫ್ಟಿಂದ ರೈಟಿಗೆ ಇಟ್ಕೊಂಡೆ, ಆಮೇಲೆ ವಾಪಸ್ ಮೇಲ್ಗಡೆ ಮಾಡಿಬಿಡಿ. ಇವಾಗ ಇದು ಹೊರಗಡೆ ಬಂದುಬಿಟ್ಟಿದೆ. ಇದನ್ನು ಇಲ್ಲಿ ಅಪ್ಲೈ ಮಾಡಬೇಕು ಅಂದರೆ ಅದ್ರ ಕೆಳಗಡೆ ಇಲ್ಲಿ ತೊಗೊಂಡು ಬರಬೇಕು.
ಇಲ್ಲಿ ತಗೊಂಡು ಬಂದೆ. ಇದನ್ನು ಇಲ್ಲಿ ಹಾಕಬೇಕು ಅಂದರೆ ಏನು ಮಾಡಬೇಕು ಅಂತ ಆಲ್ರೆಡಿ ಹೇಳಿದ್ದೆ. ಇದನ್ನು ಇಲ್ಲಿ ಹಾಕಬೇಕು ಅಂದರೆ ಈ ಕಡೆ ಇಟ್ಕೋಬಾರ್ದು, ಇದ್ರ ಅಪೋಸಿಟ್ ಇಟ್ಕೋಬೇಕು. ಮತ್ತು ಈ ಲೇಯರ್ನ ಒಂದು ಸಲ ಕೆಳಗಡೆ ಮಾಡ್ಕೋಬೇಕು. ಅಪೋಸಿಟ್ ಇಟ್ಟಿರೋದನ್ನ ವಾಪಸ್ ಈ ಕಡೆ ತೊಗೊಂಡು ಬರಬೇಕು. ಇವಾಗ ಇದನ್ನು ಮೇಲ್ಗಡೆ ಮಾಡಿದ್ರೆ ಮುಗೀತು. ಇಲ್ಲಿ ಕಾರ್ನರ್ ಆಗಿಬಿಟ್ಟಿದೆ, 2 ಕಾರ್ನರ್ ಆಗಿದೆ. ಇನ್ನು ನೆಕ್ಸ್ಟ್ ನೋಡೋಣ. ಇವಾಗ ಸೇಮ್ ಅದು ಮೇಲ್ಗಡೆ ಹೋಗಿಬಿಟ್ಟಿದೆ ನೋಡಿ. ಇದನ್ನು ಕೆಳಗಡೆ ತೆಗಿಬೇಕು. ಒಂದು ಸಲ ಕೆಳಗಡೆ ಈ ಲೇಯರಿಂದ ಅಪೋಸಿಟ್ ಇಟ್ಕೋತೀನಿ, ಈ ಕಡೆ ವಾಪಸ್ ಮೇಲ್ಗಡೆ. ಇವಾಗ ಇದು ಇಲ್ಲಿ ಬರಬೇಕಲ್ವಾ, ಸೊ ಇದ್ರ ಕೆಳಗಡೆ ಇಲ್ಲಿ ತಂದು ಇಟ್ಕೋತೀನಿ. ಇವಾಗ ಇಲ್ಲಿ ತಂದು ಇಟ್ಕೊಂಡಿದ್ದೀನಿ. ಇದನ್ನು ಇಲ್ಲಿ ಮೇಲ್ಗಡೆ ಅಪ್ಲೈ ಮಾಡಬೇಕು. ಇಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡೋದು ಹೇಗಂತ ಹೇಳಿದ್ದೀನಿ ಆಲ್ರೆಡಿ. ಈ ಲೇಯರಿಂದ ಅಪೋಸಿಟ್ ಇಟ್ಕೋಬೇಕು. ಆಮೇಲೆ ಒಂದ್ಸಲ ಕೆಳಗಡೆ. ನನ್ನ ಕ್ಯೂಬ್ ಸ್ವಲ್ಪ ಸ್ಟಕ್ ಆಗ್ತಿದೆ, ಚೆನ್ನಾಗಿಲ್ಲ ಅಷ್ಟೊಂದು. ಆಮೇಲೆ ಇದನ್ನು ಈ ಕಡೆ ಟಚ್ ಮಾಡಿ ಕೆಳಗಡೆ ತಂದಿರೋದನ್ನ ವಾಪಸ್ ಮೇಲ್ಗಡೆ. ಇವಾಗ ಲಾಸ್ಟ್ ಒಂದು ಕಾರ್ನರ್ ಇದೆ, ಇದು ಇಲ್ಲೇ ಬರುತ್ತೆ, ಬಟ್ ಇಲ್ಲೇ ಟ್ವಿಸ್ಟ್ ಆಗಿದೆ. ಫಸ್ಟ್ ಇದನ್ನು ಹೊರಗಡೆ ತೆಗಿಬೇಕು, ಸೇಮ್ ಆವಾಗ ಹೇಳಿದೆ ಅಲ್ವಾ ಅದೇ ಥರ. ಕೆಳಗಡೆ ಈ ಕಡೆ ಇಟ್ಕೊಂಡೆ, ವಾಪಸ್ ಮೇಲ್ಗಡೆ. ಇಲ್ಲೇ ಮೇಲ್ಗಡೆ ಹೋಗಬೇಕಲ್ವಾ, ಸೊ ಈ ಲೇಯರಿಂದ ಅಪೋಸಿಟ್ ಇಟ್ಕೊತೀನಿ. ಅಂದರೆ ಈ ಲೇಯರಿಂದ ಇದನ್ನು ಈ ಕಾರ್ನರ್ನ ಅಪೋಸಿಟ್ ಇಟ್ಕೊತೀನಿ. ಆಮೇಲೆ ಇದನ್ನು ಕೆಳಗಡೆ ಮಾಡ್ತಾಯಿದ್ದೀನಿ. ಇವಾಗ ಕೆಳಗಡೆ ಮಾಡಿದೆ, ಈ ಅಪೋಸಿಟ್ ಇಟ್ಟೋರೋದನ್ನ ವಾಪಸ್ ಈ ಕಡೆ ಹಾಕ್ಕೊಡ್ತೀನಿ. ಇಷ್ಟೇ ನೋಡಿ, ಇಲ್ಲಿ ಫಸ್ಟ್ ಲೇಯರ್ ಆಯಿತು.